ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾನು 2014ರಿಂದ ಇಲ್ಲಿಗಂಟ ಏನೆಲ್ಲ TET ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಕೇಳಿದಾರಲ್ಲ, ಸೊ ಅವುಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಫಸ್ಟು 2014ರ ಪೇಪರ್ 2ನ ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಈ ಪಾಠದಲ್ಲಿ ನೋಡ್ಕೊತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ನು, ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅಂದರೆ ಇತಿಹಾಸ ಬೋಧನೆ ಮಾಡಬೇಕಾದ್ರೆ ಮಕ್ಕಳಿಗೆ ಅದರ ಸಾಮಾನ್ಯ ಉದ್ದೇಶ ಏನು, ಯಾವ ಉದ್ದೇಶ ಇಟ್ಕೊಂಡು ನಾವು ಮಕ್ಕಳಿಗೆ ಇದು ಇತಿಹಾಸ ಬೋಧನೆಯನ್ನು ಮಾಡ್ತೀವಿ ಅಂತ ಕೇಳಿದ್ದಾರೆ. ಇದು ಏನು, ಆಪ್ಷನ್ ಬಂದು ಉತ್ತಮ ಪೌರತ್ವದ ಗುಣಲಕ್ಷಣಗಳನ್ನು ಬೆಳೆಸೋದು, ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸೋದು, ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸೋದು. ಇವೆಲ್ಲ ಏನು, ಈ ಪೌರನೀತಿ ಅನ್ನೋ ಪಾಠವನ್ನು ಮಾಡಬೇಕಾದ್ರೆ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ಅಂತ ಕೇಳಿದಾಗ ಇವುಗಳೆಲ್ಲ ಆಗುತ್ತೆ ಆನ್ಸರ್. ಬಟ್ ಈ ಕ್ವಶನ್ಗೆ ಆನ್ಸರ್ ಏನು ಅಂತ ಕೇಳಿದಾಗ ಡಿ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸೋದು ಈ ಒಂದು ಕ್ವಶನ್ನ ಉದ್ದೇಶ ಆಗಿರುತ್ತೆ. ಅಂದ್ರೆ ಇತಿಹಾಸ ಬೋಧನೆ ಮಾಡೋದಕ್ಕೆ ಮಕ್ಕಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇತಿಹಾಸ ಬೋಧನೆಯನ್ನು ಮಾಡ್ತೀವಿ. ಐತಿಹಾಸಿಕ ಚಿಂತನೆ ಅಂದ್ರೇನು, ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಅವರಿಗೆ ಆಸಕ್ತಿಯನ್ನು ಹೆಚ್ಚಿಸೋದು, ಅವುಗಳ ಬಗ್ಗೆ ಚಿಂತನಾ ಶಕ್ತಿಯನ್ನು ಹೆಚ್ಚಿಸೋದು. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿತ್ತು, ಸಾಮ್ರಾಜ್ಯ ಸ್ಥಾಪನೆ ಆಯಿತು, ತುಂಬನೇ ವೈಭವಪೂರ್ಣವಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಆಮೇಲೆ ರಕ್ಕಸ ತಂಗಡಿಗೆ ಅನ್ನೋ ಒಂದು ಕದನ ಆಗುತ್ತೆ, ಆ ಕದನದ ಮೂಲಕ ವಿಜಯನಗರ ಸಾಮ್ರಾಜ್ಯ ಪತನ ಹೊಂದುತ್ತೆ. ಇವುಗಳೆಲ್ಲ ಅವ್ರ ಹತ್ರ ಅವ್ರ ಮನಸ್ಸಲ್ಲಿ, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಆಸಕ್ತಿಯನ್ನು ಮೂಡಿಸ್ಬೇಕು. ಓ, ವಿಜಯನಗರ ಸಾಮ್ರಾಜ್ಯ ಇಷ್ಟೆಲ್ಲ ಆಳ್ವಿಕೆ ಮಾಡ್ತಾ, ರಕ್ಕಸ ತಂಗಡಿ ಕದನ ಯಾತಕ್ಕೋಸ್ಕರ ಆಯಿತು, ಆ ಕದನದಲ್ಲಿ ಅವರು ಎದಕ್ಕೆ ಸೋತರು, ಈ ರೀತಿಯಾದ ಅವರಲ್ಲಿ ಚಿಂತನಾ ಶಕ್ತಿ ಹೆಚ್ಚಿಸುವ ಸಲುವಾಗಿ ಈ ಇತಿಹಾಸ ಬೋಧನೆಯನ್ನು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಸೆಕೆಂಡ್ ಒನ್ನು, ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು. ಯಾವ ಬೋಧನಾ ಪದ್ಧತಿಯನ್ನು ಬೆಳೆಸಬೇಕು, ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿ. ನೋಡಿ, ಪ್ರತಿಯೊಂದು ಕ್ವಶನಲ್ಲೂ ಒಂದೊಂದು ಕೀವರ್ಡ್ ಕೊಟ್ಟಿರ್ತಾರೆ, ನಾವು ಅದನ್ನು ಕ್ಯಾಚ್ ಮಾಡ್ಕೋಬೇಕು. ನಿರೂಪಣಾ ಶೈಲಿ, ನಿರೂಪಣಾ ಅಂತಂದರೆ ನಿರೂಪಣಯುಕ್ತವಾಗಿ ಅವರು ಅಭ್ಯಾಸ ಮಾಡ್ತಾರಲ್ಲ, ಅದಕ್ಕೆ ನೀವು ಏನನ್ನು ಬಳಸ್ತೀರಿ ಅಂತ ಕೇಳಿದ್ದಾರೆ. ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು ಅಂತ ಕೇಳಿದ್ದಾರೆ. ಆನ್ಸರ್ ಬಂದು ಉಪನ್ಯಾಸ ಪದ್ಧತಿ. ಉಪನ್ಯಾಸ ಪದ್ಧತಿ ಮೂಲಕ ನಾವು ಬೋಧನೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇವೇನು ಸಮಸ್ಯೆ ಪರಿಹಾರ ಪದ್ಧತಿ, ಮೂಲಾಧಾರ ವಿಧಾನ, ಸಮೀಕ್ಷೆ ವಿಧಾನ, ಇವೆಲ್ಲ ಏನೋ ಇದಕ್ಕೆ ಸೂಟೇಬಲ್ ಆನ್ಸರ್ ಆಗೋದಿಲ್ಲ. ಸಮಸ್ಯೆ ಪರಿಹಾರ ಪದ್ಧತಿ ಅಂತಂದರೆ ಯಾವ ಮಕ್ಕಳಿಗೆ ಈ ಪಾಠ ಕಲಿಯೋದ್ರಲ್ಲಿ ಆಸಕ್ತಿ ಇರೋದಿಲ್ವೋ, ಅವರು ಪದೇ ಪದೇ ಫೇಲ್ ಆಗ್ತಾ ಇರ್ತಾರೋ ಅಂಥ ಮಕ್ಕಳಿಗೆ ಸಮಸ್ಯೆ ಪರಿಹಾರ ಪದ್ಧತಿ ಮೂಲಕ ಪಾಠವನ್ನು ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಥರ್ಡ್ ಕ್ವಶನ್ನು, ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ. ಇತಿಹಾಸ ಬೋಧನೆ ಮಾಡಬೇಕಾದ್ರೆ ಆ ಶಿಕ್ಷಕ ಒಂದು ಲಕ್ಷಣ ಹೊಂದಿರಬೇಕು. ಮಸ್ಟ್ ಆ್ಯಂಡ್ ಶುಡ್ ಆ ಲಕ್ಷಣ ಆತನಲ್ಲಿ ಇರಬೇಕು ಅಂತ ಕೇಳಿದ್ದಾರೆ. ಅದು ಯಾವುದಂತ ಕೇಳಿದಾಗ ಸಮಾಜ ಸೇವೆ ಮಾಡೋದಲ್ಲ, ಆಮೇಲೆ ಸಮಾಜದೊಂದಿಗೆ ಉತ್ತಮ ಸಂಬಂಧ ಹೊಂದೋದಲ್ಲ, ರಾಜಕೀಯ ಪರಿಭಾಷೆ ಹೊಂದೋದು ಅಲ್ಲ, ಇದ್ಯಾವುದೂ ಅಲ್ಲ. ಆನ್ಸರ್ ಬಂದು ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳೋದು. ನೋಡಿ, ಇತಿಹಾಸ ಶಿಕ್ಷಕ ಅಂದ್ರೇನು, ಕ್ಷೇತ್ರ ಅಧ್ಯಯನ ಮಾಡಬೇಕು, ಕ್ಷೇತ್ರದ ಅಧ್ಯಯನ ಮಾಡ್ಕೊಳ್ಬೇಕು, ಪ್ರವಾಸವನ್ನು ಕೈಗೊಳ್ಳಬೇಕು. ನೋಡಿ, ಒಂದು ಗಾದೆನೇ ಇದೆ, ದೇಶ ಸುತ್ತು ಕೋಶ ಓದು ಅಂತ ಇದೆಯಲ್ಲ, ಕೋಶ ಓದೋದಕ್ಕಿಂತ ದೇಶ ಸುತ್ತೋದು ಲೇಸು ಅಂತ ಬರುತ್ತೆ. ಬಟ್ ಇದು ಕರೆಕ್ಟಾಗಿ ನನಗೆ ನೆನಪಾಗ್ತಾ ಇಲ್ಲ. ಯಾರಿಗಾದ್ರೂ ನೆನಪಾಗಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡೋಣ. ಅಂದರೆ ನಾವು ಕೋಶ ಓದೋದಕ್ಕಿಂತ, ಮನೆಯಲ್ಲೇ ಇದ್ಕೊಂಡು ದೊಡ್ಡ ದೊಡ್ಡ ಬುಕ್ಸ್ ಓದೋದಕ್ಕಿಂತ ಬೇರೆ ಬೇರೆ ಪ್ರವಾಸ ಕೈಗೊಂಡು ಬೇರೆ ಬೇರೆ ಸ್ಥಳಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಇತಿಹಾಸವನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೆ ಇತಿಹಾಸ ಶಿಕ್ಷಕ ಆಗಬೇಕು ಅಂತಂದರೆ ಕ್ಷೇತ್ರ ಅಧ್ಯಯನ ಮಾಡಬೇಕು, ಆಮೇಲೆ ಪ್ರವಾಸವನ್ನು ಕೈಗೊಳ್ಳಬೇಕು. ಪ್ರವಾಸ ಕೈಗೊಂಡು ಅಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿ ಆ ಸ್ಥಳೀಯ
ಏನು ಆ ಸ್ಥಳೀಯದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತಲ್ಲ ಅದನ್ನು ತಿಳ್ಕೊಂಡು ಮಕ್ಕಳಿಗೆ ಹೇಳಬೇಕು ಅನ್ನೋದು ಇದರ ಅರ್ಥ ಆಗುತ್ತೆ. ಓಕೆ, ಸಮಾಜ ಸೇವೆ ಮಾಡೋದೇನು, ಇತಿಹಾಸ ಶಿಕ್ಷಕ ಸಮಾಜ ಸೇವೆ ಮಾಡ್ತಾ ಇದ್ರೆ ಸ್ಕೂಲಲ್ಲಿ ಹುಡುಗರಿಗೆ ಪಾಠ ಮಾಡೋದು ಯಾವಾಗ, ಹೌದಲ್ಲ? ಸೊ ಅದೇ ರೀತಿಯಾಗಿ ಸಮಾಜದೊಂದಿಗೆ ಉತ್ತಮ ಸಂಬಂಧ ಹೊಂದೋದು ಇದ್ಯಾವುದೂ ಆಗೋದಿಲ್ಲ. ಇದೇನು ಸಮಾಜಶಾಸ್ತ್ರ ಏನೋ ಹುಡುಗರಿಗೆ ಪಾಠ ಮಾಡ್ತೀವಲ್ಲ ಅದಕ್ಕೆ ಮೇ ಬಿ ಇದು ಹೊಂದಬಹುದು, ಬಟ್ ಇತಿಹಾಸ ಶಿಕ್ಷಕನಿಗೆ ಇದು ಹೊಂದೋದಿಲ್ಲ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು, ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು. ಯಾವ ವಿಧಾನದಲ್ಲಿ? ಯೋಜನಾ ಪದ್ಧತಿ ಅನ್ನೋ ವಿಧಾನದಲ್ಲಿ. ಈ ಯೋಜನಾ ಪದ್ಧತಿ ಅನ್ನೋ ವಿಧಾನದಲ್ಲಿ ಏನು ಇತಿಹಾಸ ಶಿಕ್ಷಕನಿಗೆ ಅಥವಾ ಸಮಾಜ ವಿಜ್ಞಾನವನ್ನು ಬೋಧಿಸುವ ಸಲುವಾಗಿ ಬಳಸುವ ಒಂದು ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುತ್ತೆ. ಓಕೆ, ಯಾವ ರೀತಿಯಾಗಿ ಅಂತ ಒಂದೊಂದೇ ಆಪ್ಷನ್ಸ್ನ ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ. ಓಕೆ, ಜೀವನ ಚರಿತ್ರಾ ವಿಧಾನ. ಜೀವನ ಚರಿತ್ರೆ ವಿಧಾನ ಅಂದ್ರೇನು? ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಸಾಧನದ ಬಗ್ಗೆ ಎಲ್ಲಾನು ಹೇಳ್ರಿ ಅಂತಂದಾಗ ಹುಡುಗರು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಆರಿಸ್ಕೊಂತಾರೆ. ಫಾರ್ ಎಕ್ಸಾಂಪಲ್ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಯಾರೇ ಆಗಿರಬಹುದು, ಅಥವಾ ಪಾಲಿಟಿಷಿಯನ್ಸ್ ವ್ಯಕ್ತಿಗಳಾಗಿರ್ಬೋದು. ಹಿಂದೆ ಪಾಲಿಟಿಷಿಯನ್ಸ್ ವ್ಯಕ್ತಿಗಳು ತುಂಬಾ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ, ಅಂಥವ್ರಾಗಿರ್ಬೋದು. ಯಾರದೇ ಒಬ್ಬ ವ್ಯಕ್ತಿನ ತಗೊಂಡು ಅವ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಒದಗಿಸೋದು, ಇದು ಜೀವನ ಚರಿತ್ರಾ ವಿಧಾನ ಆಗುತ್ತೆ. ಯೋಜನಾ ಪದ್ಧತಿ ಅಂದ್ರೇನು? ವಿದ್ಯಾರ್ಥಿಗಳಿಗೆ ನೈಜ ಜೀವನದ ಒಂದು ಸಂಗತಿಯನ್ನು ಕೊಟ್ಬಿಟ್ಟು ಆ ಒಂದು ಸಂಗತಿಗೆ ನೀವು ಒಂದಿಷ್ಟು ಮಾತನಾಡ್ರಿ ಅಥವಾ ಒಂದಿಷ್ಟು ಏನಾದರೂ ಹೇಳ್ರಿ ಅಂತಂದಾಗ ಆ ಮಕ್ಕಳು ಹೇಳ್ತಾರೆ. ಅಂದರೆ ನೈಜ ಜೀವನದ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಮಕ್ಕಳಿಗೆ ಕೊಟ್ಬಿಟ್ಟು ಅದನ್ನು ಯೋಜನೆ ರೂಪದಲ್ಲಿ ಮಾಡಿ ಅಂತ ಮಕ್ಕಳಿಗೆ ಹೇಳ್ತಾರೆ ಶಿಕ್ಷಕರು. ಆಗ ವಿದ್ಯಾರ್ಥಿಗಳು ತಂಡದ ರೂಪದಲ್ಲಿ ಆಗಿರ್ಬೋದು ಅಥವಾ ಪ್ರತ್ಯೇಕವಾಗಿ ಆಗಿರ್ಬೋದು ಆ ಸಮಸ್ಯೆಗಳಿಗೆ ಅಥವಾ ಆ ಸನ್ನಿವೇಶಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಶೈಲಿನಲ್ಲಿ ಪರಿಹಾರವನ್ನು ಒದಗಿಸೋದಕ್ಕೆ ಟ್ರೈ ಮಾಡ್ತಾರಲ್ಲ, ಅದು ಯೋಜನಾ ಪದ್ಧತಿಯಲ್ಲಿ ಬರುತ್ತೆ. ಚರ್ಚಾ ಪದ್ಧತಿ ಅಂದ್ರೇನು? ಒಂದು ಗುಂಪುಗಳನ್ನು ರಚನೆ ಮಾಡಿಬಿಟ್ಟು ಆ ಗುಂಪಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಅನಿಸಿಕೆಯನ್ನು ಹೇಳ್ರಿ ಅಂತ ಹೇಳ್ತಾರೆ, ಅಥವಾ ನಿಮಗೆ ಯಾವ ಒಂದು ವ್ಯಕ್ತಿ ಬಗ್ಗೆ ಇಷ್ಟ ಅನಿಸುತ್ತೋ ಆ ವ್ಯಕ್ತಿ ಬಗ್ಗೆ ಒಂದಿಷ್ಟು 4 ಮಾತಾಡ್ರಿ ಅಥವಾ ಚರ್ಚೆ ಮಾಡ್ರಿ ಅಂತ ಹೇಳ್ತಾರಲ್ಲ, ಅದನ್ನು ಚರ್ಚಾ ಪದ್ಧತಿ ಆಗುತ್ತೆ. ಉಪನ್ಯಾಸ ಪದ್ಧತಿ ಅಂದ್ರೇನು? ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಆಗಿರುತ್ತೆ, ಇದು ವಿದ್ಯಾರ್ಥಿ ಕೇಂದ್ರಿತ ಪದ್ಧತಿ ಆಗಿರುತ್ತೆ. ಯೋಜನಾ ಪದ್ಧತಿ ಇದು ವಿದ್ಯಾರ್ಥಿ ಕೇಂದ್ರಿತ ಆದರೆ ಉಪನ್ಯಾಸ ಪದ್ಧತಿ ಏನು? ಇದು ಶಿಕ್ಷಕ ಕೇಂದ್ರಿತ ಆಗಿರುತ್ತೆ. ನೋಡಿ, ಇದು ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಆಗಿರುತ್ತೆ. ಅಂದರೆ ಶಿಕ್ಷಕ ಒಂದು ಮಾಹಿತಿಯನ್ನಾಗಿರ್ಬೋದು, ಒಂದು ಜ್ಞಾನ ಆಗಿರ್ಬೋದು, ಮಕ್ಕಳಿಗೆ ಮಾಹಿತಿಯನ್ನು ಅಥವಾ ಜ್ಞಾನವನ್ನು ಒದಗಿಸ್ತಾ ಇರ್ತಾರೆ. ಮಕ್ಕಳು ಕುಂತ್ಕೊಂಡು ಆ ಒಂದು ಶಿಕ್ಷಕರು ಏನು ಹೇಳ್ತಾರೋ ಅದನ್ನು ಕೇಳ್ತಾ ಇರ್ತಾರೆ. ಈ ಉಪನ್ಯಾಸ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ಕೇಳುಗರಾಗಿ ಕೂತಿರ್ತಾರೆ. ಸೊ ಹಾಗಾಗಿ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಆಗಿರುತ್ತೆ. ಸೊ ಈ ಕ್ವಶನ್ಗೆ ಯೋಜನಾ ಪದ್ಧತಿ ಇದು ತುಂಬಾ ಸೂಟೇಬಲ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನು, ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು ಅಂತ ಕೇಳಿದ್ದಾರೆ. ಇತಿಹಾಸ ಕೊಠಡಿ ಮಾಡಬೇಕಾದ್ರೆ ಆ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಯಾವೊಂದು ಭಾಗ ಖಂಡಿತವಾಗಿ ಇರಲೇಬೇಕು ಅಂತ ಕೇಳಿದಾಗ ವಸ್ತು ಸಂಗ್ರಹಾಲಯ ಇರಲೇಬೇಕು. ಯಾಕಂದರೆ ಈಗ ನೋಡಿ, ಇತಿಹಾಸ ಅಂದರೆ ಕೇವಲ ಬೋಧನೆ ಮಾಡೋದಲ್ಲ, ಇತಿಹಾಸನೂ ಕೂಡ ಒಂದು ವಿಜ್ಞಾನದ ರೀತಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಈ ಹಿಂದೆ ಏನೋ ಮಾನವ ಜೀವಿಗಳು ಯಾವ ಥರ ಇದ್ದರು, ಅವರು ಕೆಲವೊಂದಿಷ್ಟು ಪಳೆಯುಳಿಕೆಗಳನ್ನು ತಗೊಂಡು ಬಂದು ಇಟ್ಕೋಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್ ಹರಪ್ಪ ನಾಗರಿಕತೆಯಲ್ಲಿ ಏನೋ ಸುಟ್ಟ ಇಟ್ಟಿಗೆಗಳನ್ನು ಬಳಸಿದ್ರು, ಆ ಒಂದು ಇಟ್ಟಿಗೆಗಳನ್ನು ಕೂಡ ತಗೊಂಡು ಬಂದು ಆ ವಸ್ತು ಸಂಗ್ರಹಾಲಯದಲ್ಲಿ ಇಡಬೇಕು, ಮಕ್ಕಳಿಗೆ ತೋರಿಸ್ಬೇಕು. ಈ ರೀತಿಯಾಗಿ ಹಿಂದೆ ಇಟ್ಟಿಗೆಗಳನ್ನು ಬಳಸಿದ್ರು, ಈ ರೀತಿಯಾಗಿ ಕಲ್ಲುಗಳನ್ನು ಬಳಸಿದ್ರು, ಈ ರೀತಿಯಾಗಿ ಮಾನವರು ತಮ್ಮ ಜೀವನವನ್ನು ನಡೆಸ್ಕೊಳ್ಳೋ ಸಲುವಾಗಿ ಕೆಲವೊಂದಿಷ್ಟು ಪರಿಕರಗಳನ್ನು ಯೂಸ್ ಮಾಡ್ತಾ ಇದ್ರು ಅಂತ ತೋರಿಸೋದಕ್ಕೆ, ಮಕ್ಕಳಿಗೆ ತೋರಿಸೋದಕ್ಕೆ ವಸ್ತು ಸಂಗ್ರಹಾಲಯ ಇರಲೇಬೇಕು. ಓಕೆ, ನೆಕ್ಸ್ಟ್ ಪ್ರಯೋಗಾಲಯ. ಇದು ವಿಜ್ಞಾನ ಕ್ಲಾಸಲ್ಲಿ ಬರುತ್ತೆ. ಅಂದರೆ
ವಿಜ್ಞಾನ ತರಗತಿಯಲ್ಲಿ ಏನು ಮಕ್ಕಳು ಓದ್ತಾರಲ್ಲ ಅವರಿಗೆ ಪ್ರಯೋಗಾಲಯದ ಮೂಲಕ ಪ್ರಯೋಗ ಮಾಡಿ ತೋರಿಸ್ಬೇಕಲ್ಲ, ಸೊ ಹಾಗಾಗಿ ಪ್ರಯೋಗಾಲಯ ಅಲ್ಲಿ ಬರುತ್ತೆ. ಗಣಿತದ ಕಿಟ್ಟು ಇದೇನು ಯೂಸ್ ಅಂದರೆ ಈ ಒಂದು ಇತಿಹಾಸ ಕೊಠಡಿಯಲ್ಲಿ ಇದೇನು ಯೂಸ್ ಆಗೋದಿಲ್ಲ. ಓಕೆ, ಭಾಷಾ ಉಪಕರಣಗಳು ಇದು ಕನ್ನಡ ಭಾಷೆ ಏನು ಕಲಿಸ್ತಾ ಇರ್ತಾರಲ್ಲ ಮಕ್ಕಳಿಗೆ, ಶಿಕ್ಷಕರು ಅವರು ಬಳಸ್ತಕ್ಕಂಥ ಭಾಷಾ ಉಪಕರಣಗಳು ಇದು ಬರುತ್ತೆ. ಇತಿಹಾಸದಲ್ಲಿ ಏನು ಇದು ಬರೋದಿಲ್ಲ. ಓಕೆ, ನೆಕ್ಸ್ಟು ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನಾ ಉಪಕರಣಗಳನ್ನು ಬಳಸುವುದು ಅಂತ ಕೇಳಿದ್ದಾರೆ. ಕಾಲಪ್ರಜ್ಞೆ ನೋಡಿ, ಒಂದು ಕೀ ಪಾಯಿಂಟ್ ಕೊಡ್ತಾರೆ, ಒಂದು ಹಿಂಟ್ ಕೊಟ್ಟಿರ್ತಾರೆ ಅವರು. ಅದನ್ನು ನಾವು ಕರೆಕ್ಟಾಗಿ ಕ್ಯಾಚ್ ಮಾಡಿಕೊಂಡ್ರೆ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಆನ್ಸರ್ ಹಾಕಬೇಕು. ಈಸಿಯಾಗಿ ಆನ್ಸರ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಕಾಲಪ್ರಜ್ಞೆ ಬೆಳೆಸಬೇಕು ಅಂತಂದಾಗ ಕಪ್ಪು ಹಲಗೆಯಲ್ಲಿ ಏನು ಕೆಲಸ ಮಾಡೋದಿಲ್ಲ. ಕಪ್ಪು ಹಲಗೆ ಯೂಸ್ ಮಾಡಿದ್ರೆ ನಮಗೆ ಕಾಲಪ್ರಜ್ಞೆ ಯಾವ ರೀತಿಯಾಗಿ ಬರೋದಿಲ್ಲ. ಚಿತ್ರಪಟ ನೋಡಿದಾಗ ಹೌದು, ಈ ಒಂದು ಸ್ಥಳದಲ್ಲಿ ಈ ಒಂದು ದೇಶ ಬರುತ್ತೆ, ಈ ಒಂದು ರಾಜ್ಯ ಬರುತ್ತೆ, ಈ ಒಂದು ಊರು ಬರುತ್ತೆ ಅಂತ ನಮಗೆ ಚಿತ್ರಪಟ ನೋಡಿದಾಗ ಆಗ್ಬೋದು, ಅಥವಾ ಭೂಪಟ ನೋಡಿದಾಗ ತಿಳ್ಕೊಬೋದು. ಬಟ್ ಕಾಲಪ್ರಜ್ಞೆ ತಿಳ್ಕೊಳ್ಳೋದಕ್ಕೆ ಇದೇನು ಯೂಸ್ ಆಗೋದಿಲ್ಲ. ವಿಸ್ತರಣ ಪಟ ಇದು ಕೂಡ ನಮಗೆ ಯೂಸ್ ಆಗೋದಿಲ್ಲ ಕಾಲಪ್ರಜ್ಞೆ ತಿಳ್ಕೊಳ್ಳೋದಕ್ಕೆ. ಕಾಲರೇಖೆಯನ್ನು ತಿಳ್ಕೊಂಡ್ರೆ ಮಾತ್ರ ಕಾಲಪ್ರಜ್ಞೆಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಬೇಕು, ಅದಕ್ಕೆ ಯಾವ ಒಂದು ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ನಾಟಕ ಅಭಿನಯ ತುಂಬಾ ಹೆಚ್ಚಿಗೆ ಪ್ರಭಾವ ಬೀರುತ್ತೆ. ನೋಡಿ, ಸುಮ್ಮನೆ ನಿಂತ್ಕೊಂಡು ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಏನೋ ಯುದ್ಧ ಮಾಡ್ತಾ ಇದ್ರು, ಅಥವಾ ರಾಜ ಮಹಾರಾಜರು ಈ ರೀತಿಯಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಈ ರೀತಿಯಾಗಿ ಅವರು ಯುದ್ಧವನ್ನು ಮಾಡಿದ್ರು ಅಂತ ಸುಮ್ಮನೆ ನಿಂತ್ಕೊಂಡು ಕೈ ಅಲ್ಲಾಡಿಸ್ದೆ ಏನೋ ಮುಖದ ಎಕ್ಸ್ಪ್ರೆಷನ್ ಮಾಡಲಾರ್ದೇನೆ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಬೋರಿಂಗ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಮಹಾರಾಜರಿದ್ರು ಅಂತ ನಾವು ಕೈ ಈ ಥರ ಆ್ಯಕ್ಷನ್ ಮಾಡೋದ್ರ ಮೂಲಕ, ಅಥವಾ ಮುಖದ ಎಕ್ಸ್ಪ್ರೆಷನ್, ಹಾವಭಾವ, ಅವ್ರದ್ದು ಏನಾದರೂ ಸ್ವಲ್ಪ ಏನು ಯಾವುದಾದ್ರೂ ಒಂದು ವಿಜಯ ಮಾಡಿದ್ರು ಮೀನ್ಸ್ ಬೇರೆ ದೇಶಗಳ ಮೇಲೆ ಯುದ್ಧ ಮಾಡಿ ಅವರು ವಿಜಯ ಸಾಧಿಸಿದಾಗ ಮುಖದ ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು. ಅವರು ಅಕಸ್ಮಾತ್ ಆ ಒಂದು ಯುದ್ಧದಲ್ಲಿ ಸೋತಿದ್ರೆ ಮುಖದ ಎಕ್ಸ್ಪ್ರೆಷನ್ ಸ್ವಲ್ಪ ಡಲ್ ಆಗಿರ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಹಾಗೆ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಆಗಿ ಆ ಒಂದು ಕ್ಲಾಸ್ನ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾಟಕ ಅಭಿನಯ ಮಾಡೋದ್ರ ಮೂಲಕ ಬೋಧನೆ ಮಾಡಿದರೆ, ಇತಿಹಾಸ ಬೋಧನೆಯನ್ನು ಮಾಡಿದರೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು ನೋಡಿ, ರೇಡಿಯೋ ಬಳಕೆ ಮಾಡೋದು, ಕಪ್ಪು ಹಲಗೆ ಯೂಸ್ ಮಾಡೋದು. ಕಪ್ಪು ಹಲಗೆ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಇತಿಹಾಸ ಬೋಧನೆಯಲ್ಲಿ ಕಪ್ಪು ಹಲಗೆ ಜಾಸ್ತಿ ಬಳಸೋದಕ್ಕಿಂತ ನಾಟಕ ಅಭಿನಯ ಮಾಡಿದರೆ ತುಂಬ ಚೆನ್ನಾಗಿ ಪ್ರಭಾವ ಬೀರುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬಳಕೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಆಪ್ಷನ್ನು ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು, ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳಿಬೇಕು ಅಂತ ಕೊಟ್ಟಿದ್ದಾರೆ. ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆದ್ರೆ ಆತನ ಬೆಳವಣಿಗೆ ಆಗುತ್ತಾ, ಅಥವಾ ಆತನ ವೃತ್ತಿ ಬೆಳವಣಿಗೆಗೆ ಇದೊಂದು ಕ್ರಮ ಆಗುತ್ತಾ? ಅಲ್ವಲ್ಲ. ಇದೇನು ಕ್ಷೇತ್ರ ಅಧ್ಯಯನ, ಆಲ್ರೆಡಿ ಒಂದು ಕ್ವಶನ್ ನೋಡಿದ್ದೀವಿ, ಕ್ಷೇತ್ರ ಅಧ್ಯಯನ ಮಾಡಬೇಕು ಅಥವಾ ಪ್ರವಾಸವನ್ನು ಕೈಗೊಳ್ಳಬೇಕು ಅಂತ. ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳೋದ್ರಿಂದ ಆತನ ವೃತ್ತಿ ಬೆಳವಣಿಗೆ ಸಾಧ್ಯ ಆಗುತ್ತೆ. ಓಕೆ, ಸಂಘ ಸಂಸ್ಥೆಗಳ ಸದಸ್ಯನಾಗೋದ್ರಿಂದ ಆತನ ವೃತ್ತಿ ಬೆಳವಣಿಗೆ ಯಾವ ರೀತಿಯಾಗಿ ಆಗುತ್ತೆ? ಆಗೋದಿಲ್ಲ. ಇದು ಸಂಘ ಸಂಸ್ಥೆಗಳೇ ಬೇರೆ ಆಗುತ್ತೆ, ಆತನ ಟೀಚಿಂಗ್ ಇದನ್ನೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆಯೋದ್ರಿಂದ ಆತನಿಗೆ ಜ್ಞಾನ ಬರ್ಬೋದು, ಬಟ್ ಆ ವೃತ್ತಿ ಬೆಳವಣಿಗೆ ಆಗೋದಿಲ್ವಲ್ಲ. ಸೊ ಅದೂ ಆಗುತ್ತೆ. ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಆತನ ವೃತ್ತಿ ಬೆಳವಣಿಗೆನೂ ಆಗೋದಿಲ್ಲ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳೋದು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು, ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು. ಹಿಂದೆ ಸಾಕಷ್ಟು ಸರಿ ಕೇಳಿದ್ದಾರೆ, ಬಟ್ ಇತ್ತೀಚೆಗೇನು TT ಎಕ್ಸಾಮ್ ನಡೆದಿದೆಯಲ್ಲ,
2024 ನಡೆದಿತ್ತಲ್ಲ, ಅದರಲ್ಲಿ ಇದು ಒಂದು ಕ್ವಶನ್ನು ಕೇಳಿಲ್ಲ. ಸೊ ಹಾಗಂತ ಇದನ್ನು ಸ್ಕಿಪ್ ಮಾಡೋ ಹಾಗೂ ಇಲ್ಲ, ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸಿ ಹೇಳ್ತಾನಂದಮೇಲೆ ಆ ಮಕ್ಕಳಲ್ಲಿ ಅಥವಾ ಆ ಒಂದು ವಿದ್ಯಾರ್ಥಿನಲ್ಲಿ ಇತಿಹಾಸದ ಯಾವ ಉದ್ದೇಶ ಬೆಳೆದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಇದೇನು ಜ್ಞಾನ ಕೊಟ್ಟಿದ್ದಾರೆ, ಸಾರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ, ಮೀನ್ಸ್ ಇಲ್ಲೇ ಬರಬೇಕಾಗಿತ್ತು 1 by 1, ಇಲ್ಲಿ ಸ್ವಲ್ಪ ಕೆಳಗಡೆ ಬಂದಿದೆ. ಓಕೆ, ಜ್ಞಾನ, ತಿಳುವಳಿಕೆ, ಅನ್ವಯ, ಇನ್ನೊಂದು ಬರುತ್ತೆ ಕೌಶಲ ಅಂತೇಳಿ. ಬಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ತಿಳುವಳಿಕೆ ಬರುತ್ತೆ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ತಿಳುವಳಿಕೆ ಅಂತ ಬರುತ್ತೆ. ತಿಳುವಳಿಕೆ ಅಂದ್ರೇನು, ಯಾವುದಾದ್ರೂ ಒಂದು ಕ್ವಶನ್ ಕೇಳಿದಾಗ ಆ ಮಕ್ಕಳು ಅದ್ರ ಬಗ್ಗೆ ವಿವರವನ್ನು ಹೇಳ್ತಾರಲ್ಲ, ಅದಕ್ಕೆ ತಿಳುವಳಿಕೆ ಆಗುತ್ತೆ. ಅನ್ವಯ ಅಂತ ಕೇಳಿದಾಗ ಇದಕ್ಕೆ ಕಾರಣಗಳನ್ನು ಕೊಡಿರಿ ಅಂತ ಕೇಳಿದಾಗ ಅದು ತಿಳುವಳಿಕೆ ಆಗುತ್ತೆ. ಅನ್ವಯ ಅಂತ ಕೇಳಿದಾಗ ಅದರ ಪರಿಣಾಮಗಳನ್ನು ವಿವರಿಸಿರಿ ಅಂತ ಕೇಳಿದಾಗ ಪರಿಣಾಮವನ್ನು ವಿವರಿಸ್ತಾರಲ್ಲ ಮಕ್ಕಳು, ಅದಕ್ಕೆ ಅನ್ವಯ ಆಗುತ್ತೆ. ಆಮೇಲೆ ಇನ್ನೊಂದು ಕ್ವಶನ್ ಬರುತ್ತಲ್ಲ ಜ್ಞಾನ ಅಂತೇಳಿ. ಜ್ಞಾನ ಅಂದರೆ ಈಗ ಒಂದು ಭೂಪಟ ಕೊಟ್ಬಿಟ್ಟು ಅದರಲ್ಲಿ ಸಮುದ್ರಗುಪ್ತನ ಸಾಮ್ರಾಜ್ಯ ಎಲ್ಲಿ ಬರುತ್ತೆ ತೋರಿಸು ಅಥವಾ ಗುರುತಿಸಿ, ಸರಿ ತಪ್ಪು ಹೇಳ್ರಿ ಅಂತ ಈ ಥರ ಎಲ್ಲ ಬರುತ್ತಲ್ಲ, ಅಂಥ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾರಲ್ಲ ಅಂಥ ಹುಡುಗರು, ಅಂಥ ಮಕ್ಕಳಲ್ಲಿ ಜ್ಞಾನ ಒಂದು ಹೆಚ್ಚಾಗಿರುತ್ತೆ. ಅವರು ಅವರಿಗೆ ಇದು ಅನ್ವಯ ಆಗುತ್ತೆ, ಜ್ಞಾನ ಅನ್ನೋ ಒಂದು ಆಪ್ಷನ್ನು. ಓಕೆ, ನೆಕ್ಸ್ಟ್ ಕೌಶಲ ಬರುತ್ತಲ್ಲ. ಈ ಸಮುದ್ರಗುಪ್ತನ ಸಾಮ್ರಾಜ್ಯದ ನಕ್ಷೆಯನ್ನು ಬಿಡಿಸಿ ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಬಿಡಿಸ್ತಾನಲ್ಲ ಆ ನಕ್ಷೆ, ಅದಕ್ಕೆ ಕೌಶಲ್ಯ ಅನ್ವಯ ಆಗುತ್ತೆ. ತಿಳುವಳಿಕೆ ಅಂದ್ರೇನು, ಕಲಿತ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಅಲ್ಲಿ ಪ್ರದರ್ಶನ ಮಾಡ್ತಾನಲ್ಲ ಹುಡುಗ, ಅದಕ್ಕೆ ತಿಳುವಳಿಕೆ ಆಗುತ್ತೆ. ಜ್ಞಾನ ಅಂದರೆ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸಿ ಅಂತ ಕೇಳಿದಾಗ ಅದು ತಿಳುವಳಿಕೆ ಆಗುತ್ತೆ. ಸಮುದ್ರಗುಪ್ತ ಈತ ಯಾರ ಮಗ ಅಥವಾ ಸಮುದ್ರಗುಪ್ತನ ತಂದೆ ಯಾರು ಅಂತ ಕೇಳಿದಾಗ ಅದು ಜ್ಞಾನ ಅನ್ವಯ ಆಗುತ್ತೆ. ಆಮೇಲೆ ಅನ್ವಯ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅಶೋಕನ ದಮ್ಮದ ಪರಿಕಲ್ಪನೆ ಈ ಆಧುನಿಕ ಸಮಾಜದಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಕೇಳಿದಾಗ ಆ ಒಂದು ವಿದ್ಯಾರ್ಥಿ ಆನ್ಸರ್ ಮಾಡ್ತಾನಲ್ಲ, ಅದಕ್ಕೆ ಅನ್ವಯ ಆಗುತ್ತೆ. ಸೊ ಈ ರೀತಿಯಾಗಿ ಆಪ್ಷನ್ಸ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ, ಯಾಕಂದರೆ ಈ ಒಂದು ಆಪ್ಷನ್ಸ್ ಮೇಲೆ ಯಾವುದಾದ್ರೂ ಒಂದು ಆಪ್ಷನ್ ಇಟ್ಕೊಂಡು ಕ್ವಶನ್ ಕೇಳ್ತಾರೆ. ಸೊ ಓಕೆ, ನೆಕ್ಸ್ಟ್ ನೋಡೋಣ. ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆಯನ್ನು ಕೈಗೊಳ್ಳಬೇಕು ಅಂತ ಕೊಟ್ಟಿದ್ದಾರೆ. ಯಾವ ಚಟುವಟಿಕೆ? ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಅಧ್ಯಯನ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ ರೀತಿ ಅಂತ ಕೇಳಿದಾಗ ಇಲ್ಲೇನು ಕೇಳಿದ್ದಾರೆ ಕ್ವಶನ್ನಲ್ಲಿ ನೋಡಿ, ಇದು ಒಂದು ಕೀ ಪಾಯಿಂಟ್. ಸ್ಥಳೀಯ ಇತಿಹಾಸವನ್ನು ತಿಳ್ಕೋಬೇಕಾದ್ರೆ ಸ್ಥಳೀಯ ವ್ಯಕ್ತಿಗಳ ಬಗ್ಗೆ ಅಥವಾ ಸ್ಥಳೀಯ ವ್ಯಕ್ತಿಗಳ ಜೀವನ ಚರಿತ್ರೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರವಾಸ ಕೈಗೊಳ್ಳೋದು ಇದು ಒಬ್ಬ ಇತಿಹಾಸ ಶಿಕ್ಷಕ ಹೊಂದಿರಲೇಬೇಕಾದ ಪ್ರಮುಖ ಲಕ್ಷಣ ಇದಾಗಿದೆ. ಬಟ್ ಪ್ರಮುಖ ಲಕ್ಷಣ ಯಾವುದಂತ ಕೇಳಿಲ್ಲ ಇಲ್ಲಿ. ಸ್ಥಳೀಯ ಇತಿಹಾಸ ಬೋಧನೆ ಮಾಡಬೇಕಾದ್ರೆ ಅಥವಾ ಸ್ಥಳೀಯ ಇತಿಹಾಸದ ಬೋಧನೆಯಲ್ಲಿ ಯಶಸ್ವಿ ಆಗಬೇಕಾದ್ರೆ ಆ ಒಬ್ಬ ಶಿಕ್ಷಕ ಯಾವೊಂದು ಚಟುವಟಿಕೆ ಕೈಗೊಳ್ಳಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಆ ಸ್ಥಳೀಯ ವ್ಯಕ್ತಿಗಳ ಅಥವಾ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ಮಾಡೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ವಿದ್ಯಾರ್ಥಿಗಳ ಸಂದರ್ಶನ ಮಾಡೋದ್ರಿಂದ ಸ್ಥಳೀಯ ಇತಿಹಾಸ ಏನು ಕರೆಕ್ಟಾಗಿ ಆಗೋದಿಲ್ಲ. ಅದೇ ರೀತಿಯಾಗಿ ಇದು ಕೂಡ ಕೊಟ್ಟಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಇತಿಹಾಸದ ಅಧ್ಯಯನ ಅಂತ. ಇದು ಕೂಡ ಅದಕ್ಕೆ ಸೂಟೇಬಲ್ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಯಾವ ಒಂದು ಚಟುವಟಿಕೆ ಕೈಗೊಳ್ಳಬೇಕು ಅಂತ ಕೇಳಿದಾಗ ಇದು ಕರೆಕ್ಟ್ ಆನ್ಸರ್ ಆಗ್ಬೋದು. ಬಟ್ ಇದಕ್ಕೆ ಈ ಒಂದು ಕ್ವಶನ್ಗೆ ಬಿ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಭದ್ರವಾಗಿದೆ. ಯೋಜನಾ ವಿಧಾನ ಇದು ಯಾವ ಒಂದು ತತ್ವಕ್ಕೆ ಭದ್ರವಾಗಿದೆ ಅಂತ ಕೇಳಿದ್ದಾರೆ. ಮಾಡಿ ಕಲಿ, ಜೀವಿಸುತ್ತಾ ಕಲಿ, ಈ ತತ್ವಕ್ಕೆ ಈ ಯೋಜನಾ ವಿಧಾನ ಒಂದು ಭದ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ.
ನೆಕ್ಸ್ಟ್ ಕ್ವಶನು, ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ? ನೋಡಿ, ಅಗೇನ್ ಅದೇ ಕ್ವಶನ್ನು. ಸ್ವಲ್ಪ ಅಲ್ಲಿ ತಿಳುವಳಿಕೆ ಕೇಳಿದ್ರು, ಇಲ್ಲಿ ಜ್ಞಾನ ಕೇಳಿದ್ದಾರೆ. ನೋಡಿ, ಅಶೋಕ ಸಾಮ್ರಾಟನ ತಂದೆ ಯಾರು ಅಥವಾ ಅಶೋಕ ಯಾರು, ಅಶೋಕ ಯಾರ ಮಗ, ಈ ಥರ ಕೇಳಿದಾಗ ಓನ್ಲಿ ಒಂದೇ ವರ್ಡಲ್ಲಿ ಆನ್ಸರ್ ಮಾಡೋದಿರುತ್ತೆ. ಇಂಥ ಕ್ವಶನ್ಸು ಜ್ಞಾನಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಆಗಿರುತ್ತೆ. ಅಂದರೆ ಮಕ್ಕಳಲ್ಲಿ ಜ್ಞಾನದ ಉದ್ದೇಶವನ್ನು ಬೆಳೆಸೋದಕ್ಕೆ ನಾವು ಇಂಥ ಕ್ವಶನ್ಸ್ನ ಕೇಳಬೇಕಾಗುತ್ತೆ. ಅನ್ವಯ ಅಂತ ಅಂದಾಗ ನಾವು ಆವಾಗಲೇ ಹೇಳಿದ್ವಲ್ಲ, ಅಶೋಕ ಸಾಮ್ರಾಟನ ಧಮ್ಮ ಪರಿಕಲ್ಪನೆ ಈ ಆಧುನಿಕ ಸಮಾಜದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಥವಾ ಯಾವ ರೀತಿಯಾಗಿ ಸಹಾಯಕ ಆಗುತ್ತೆ ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಏನು ಅದಕ್ಕೆ ಆನ್ಸರ್ ಬರಿತಾನಲ್ಲ, ಅದು ಅನ್ವಯ ಆಗುತ್ತೆ. ಕೌಶಲ ಅಂತಂದರೆ ಅದೇ ಎಕ್ಸ್ಪ್ಲೇನ್ ಹೇಳ್ಬೇಕಾಗುತ್ತೆ. ಅಶೋಕ ಸಾಮ್ರಾಟನ ಸಾಮ್ರಾಜ್ಯದ ಭೂಪಟವನ್ನು ಬಿಡಿಸಿ ಅಥವಾ ಭೂಪಟದ ಚಿತ್ರವನ್ನು ಬಿಡಿಸಿ ಅಂತ ಕೇಳಿದಾಗ ಅದು ಆಗುತ್ತೆ. ಅದೇ ಒಂದು ಭೂಪಟದಲ್ಲಿ ಅಶೋಕ ಸಾಮ್ರಾಟನ ಸಾಮ್ರಾಜ್ಯವನ್ನು ಗುರುತಿಸಿ ಅಂತ ಕೇಳಿದಾಗ ಅದು ಜ್ಞಾನ ಆಗುತ್ತೆ. ನೋಡಿ, ವ್ಯತ್ಯಾಸ ನೋಡ್ಕೊಳ್ಳಿ. ಗುರುತಿಸಿ ಅಂತ ಬಂದಾಗ ಇಲ್ಲಿ ಕ್ವಶನ್ ಹೇಳ್ತೀನಿ ನೋಡಿ. ಈ ಭೂಪಟ ಇರುತ್ತೆ, ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಭೂಪಟ ಇರುತ್ತೆ. ಈ ಭೂಪಟದಲ್ಲಿ ಅಶೋಕ ಸಾಮ್ರಾಟನ ಸಾಮ್ರಾಜ್ಯವನ್ನು ಗುರುತಿಸಿ ಅಂತ ಕೇಳಿದಾಗ ಗುರುತಿಸಬೇಕು, ಅದು ಜ್ಞಾನ ಆಗುತ್ತೆ. ಅಶೋಕ ಸಾಮ್ರಾಟನ ಸಾಮ್ರಾಜ್ಯವನ್ನು ಚಿತ್ರಿಸಿ ಅಂತ ಬಂದಾಗ ಅದು ಕೌಶಲ್ಯ ಆಗುತ್ತೆ. ನೋಡಿ, ಎಕ್ಸಾಂಪಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಕೌಶಲ್ಯಕ್ಕೂ ಜ್ಞಾನಕ್ಕೂ ಅನ್ವಯಕ್ಕೂ ಏನು ವ್ಯತ್ಯಾಸ ಅಂತ. ತಿಳುವಳಿಕೆ ಅಂದರೆ ಏನೂ ಇಲ್ಲ. ಅಶೋಕ ಸಾಮ್ರಾಟನ ಧಮ್ಮದ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಕೇಳ್ತಾರಲ್ಲ, ಅದು ತಿಳುವಳಿಕೆ ಆಗುತ್ತೆ. ಓಕೆ, ನೆಕ್ಸ್ಟು, ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಇತಿಹಾಸ ನಾವು ಬೋಧನೆ ಮಾಡಬೇಕಾದ್ರೆ ಈ ಕೆಳಗಿನ ಯಾವ ಒಂದು ಸಬ್ಜೆಕ್ಟು ಇತಿಹಾಸ ಬೋಧನೆಗೆ ಸಹಾಯಕ ಆಗುತ್ತೆ ಅಂತ ಕೇಳಿದ್ದಾರೆ. ಇದು ಸಾಹಿತ್ಯ ಸಹಾಯಕ ಆಗುತ್ತೆ. ಯಾಕಂದರೆ ಇತಿಹಾಸ ನಾವು ಪಾಠ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಾಮ್ರಾಜ್ಯವನ್ನು ಹೇಳಬೇಕಾದ್ರೆ ಆ ಸಾಮ್ರಾಜ್ಯದಲ್ಲಿ ಸಾಹಿತ್ಯ ರಚನೆ ಕೂಡ ಆಗಿರ್ತವೆ. ಆ ಸಾಹಿತ್ಯ ರಚನೆಯಿಂದನೇ ಆ ಸಾಮ್ರಾಜ್ಯದಲ್ಲಿ ಯಾವ ಒಬ್ಬ ಮಹಾರಾಜ ತುಂಬಾ ಬಲಶಾಲಿಯಾಗಿದ್ದ ಅಥವಾ ಸಂಗೀತ ಪ್ರಿಯನಾಗಿದ್ದ ಅಥವಾ ಯುದ್ಧ ಪ್ರಿಯನಾಗಿದ್ನ, ಯಾವ ರೀತಿಯಾಗಿ ಅಥವಾ ಕ್ರೂರತೆಯನ್ನು ಹೊಂದಿದ್ನ ಅಥವಾ ಏನು ಶಾಂತ ಸ್ವಭಾವದವನಾಗಿದ್ನ, ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಈ ಸಾಹಿತ್ಯ ರಚನೆಯಿಂದನೇ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ಸಾಹಿತ್ಯ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಇದು ಒಂದಾಗಿದೆ. ಯಾವುದಾಗಿದೆ? ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣ ವ್ಯಾವಹಾರಿಕ ಜ್ಞಾನ ಬೆಳೆಸೋದು. ವ್ಯಾವಹಾರಿಕ ಜ್ಞಾನ ಬೆಳೆಸೋದು ಇದು ಇತಿಹಾಸಕ್ಕೆ ಸಂಬಂಧನೇ ಪಡೋದಿಲ್ಲ. ವ್ಯಾವಹಾರಿಕ ಜ್ಞಾನ ಅಂತಂದರೆ ಇದು ಎಕನಾಮಿಕಲ್ಲಿ ಬರುತ್ತೆ. ಇದು ಸಂವಹನ ಕೌಶಲ್ಯ ಬೆಳೆಸೋದು, ಇದು ಕೂಡ ಆಗೋದಿಲ್ಲ. ವೈಜ್ಞಾನಿಕ ಮನೋಭಾವ ಬೆಳೆಸೋದು. ವೈಜ್ಞಾನಿಕ ಮನೋಭಾವ ಬೆಳೆಸೋದು ಇದು ಯಾವುದಂತ ಬಂದಾಗ ಇದು ಒಂದು ಭೂಗೋಳಶಾಸ್ತ್ರ ಬರ್ಬೋದು ಅಥವಾ ವಿಜ್ಞಾನ ಬರ್ಬೋದು, ಇತಿಹಾಸ ಬರೋದಿಲ್ಲ. ಸೊ ಲಾಸ್ಟ್ ಆಪ್ಷನ್ ಬಂದು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸೋದು. ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸೋದ್ರಿಂದ ನಮ್ಮ ಮಕ್ಕಳಲ್ಲಿ ನಮ್ಮ ದೇಶದ ಮೇಲೆ ಇರ್ತಕ್ಕಂಥ ಗೌರವ ಭಾವನೆ ಹೆಚ್ಚಾಗುತ್ತೆ. ಅಂದರೆ ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿದೆ, ಬೇರೆ ದೇಶಗಳೊಂದಿಗೆ ನಾವು ಯಾವ ರೀತಿಯಾದ ಸ್ನೇಹ ಸಂಬಂಧವನ್ನು ಹೊಂದಿದ್ದೀವ ಅಥವಾ ನಮ್ಮ ದೇಶದ ಮೇಲೆ ಯಾವ ಒಂದು ರಾಷ್ಟ್ರಗಳು ಸ್ನೇಹ ಸಂಬಂಧ ಹೊಂದಿದ್ದಾವೆ, ಯಾವ ಒಂದು ರಾಷ್ಟ್ರಗಳು ವೈರತ್ವವನ್ನು ಹೊಂದಿದ್ದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸೋದು ಇದು ಇತಿಹಾಸ ಪಠ್ಯವಸ್ತುವಿನಲ್ಲಿ ಒಂದು ಪ್ರಮುಖ ಗುಣಲಕ್ಷಣ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನು, ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವನು. ನೋಡಿ, ಭೂಪಟವನ್ನು ಬಳಸ್ತಾನಲ್ಲ ಒಬ್ಬ ಶಿಕ್ಷಕ ತರಗತಿನಲ್ಲಿ, ಭೂಪಟವನ್ನು ಎದಕ್ಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ. ಎದಕ್ಕಂತ ಕೇಳಿದಾಗ ಸ್ಥಳ ಪ್ರಜ್ಞೆ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ ಈ ಭೂಪಟವನ್ನು ಬಳಸ್ತಾರೆ. ನೋಡಿ, ಭೂಪಟವನ್ನು ಬಳಸೋ ಮೂಲಕ ನಮ್ಮ ಭಾರತದ ಭೂಪಟವನ್ನು ಬಳಸಿ ಅಲ್ಲಿ ನಮ್ಮ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಥವಾ ಕರ್ನಾಟಕ ಎಲ್ಲಿ ಬರುತ್ತೆ, ದಕ್ಷಿಣದಲ್ಲೇ ಬರುತ್ತಾ, ಉತ್ತರದಲ್ಲಿ ಬರುತ್ತಾ, ಪೂರ್ವನ, ಪಶ್ಚಿಮನ, ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಹೇಳ್ಬೋದು.
ಹಾಗೆ ಪ್ರಾಚೀನ ಕಾಲದ ರಾಜ ಮಹಾರಾಜರ ಬಗ್ಗೆ ಹೇಳಬೇಕು ಅಂತಂದಾಗ್ಲೂ ಭಾರತದ ಭೂಪಟವನ್ನು ಬಳಸಿಬಿಟ್ಟು ನೋಡಿ ಈ ಒಂದು ಸಾಮ್ರಾಜ್ಯ ಇಲ್ಲಿ ಸ್ಥಾಪನೆ ಆಯಿತು ಅಂತ ತಿಳಿಸ್ಬೇಕು, ಮಕ್ಕಳಿಗೆ ತಿಳಿಸೋ ಮೂಲಕ ಆ ಒಂದು ಸ್ಥಳದ ಪ್ರಜ್ಞೆಯ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಒಂದು ಬೋಧನೋಪಕರಣ ಬಳಸುವಿರಿ ಅಂತ ಕೇಳಿದ್ದಾರೆ. ನೋಡಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಸ್ವತಂತ್ರ ಪೂರ್ವ ಭಾರತದ ಭೂಪಟ. ಸ್ವತಂತ್ರ ಪೂರ್ವದ ಭಾರತದ ಭೂಪಟವನ್ನೇ ಬಳಸಬೇಕು. ಯಾಕೆ ನಾವು ಭಾರತದ ಭೂಪಟವನ್ನು ಬಳಸಬಾರ್ದು ಅಂತ ಕೇಳಬಹುದು ನೀವು. ಕರ್ನಾಟಕದ ಭೂಪಟ ಅಂತ ಬರೋದಿಲ್ಲ, ಯಾಕಂದರೆ ಇವರು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡೋದ್ರಿಂದ ಅದು ಭಾರತದ ಭೂಪಟವನ್ನೇ ಬಳಸಬೇಕಾಗುತ್ತೆ. ಗ್ಲೋಬಲ್ ಅವಶ್ಯಕತೆನೇ ಇಲ್ಲ. ಇದು ನಮ್ಮ ಭಾರತದಲ್ಲಿರ್ತಕ್ಕಂಥ ಇತಿಹಾಸಕ್ಕೆ ಸಂಬಂಧಪಟ್ಟ ಕ್ವಶನ್ ಆಗಿದೆ. ಸೊ ಇದಕ್ಕೆ ಗ್ಲೋಬ್ ಅವಶ್ಯಕತೆ ಇಲ್ಲ. ಕರ್ನಾಟಕನೂ ಬೇಕಾಗಿಲ್ಲ, ಬಿಕಾಸ್ ಇದು ಭಾರತದಲ್ಲಿ ಉತ್ತರದಲ್ಲಿ ಇವರು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಆದ್ದರಿಂದ ಭಾರತದಲ್ಲಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ ಪ್ರಪ್ರಥಮ ಸಾಮ್ರಾಜ್ಯ ಯಾವುದು ಅಂತ ಕೇಳಿದಾಗ ಅದು ಮೌರ್ಯ ಸಾಮ್ರಾಜ್ಯ ಬರುತ್ತೆ. ಸೊ ಭಾರತದ ಭೂಪಟವನ್ನು ಬಳಸಬಹುದು. ಬಟ್ ಇನ್ನೊಂದೇನು ಒಂದು ಕನ್ಫ್ಯೂಸ್ ಅಂದರೆ ಸ್ವತಂತ್ರ ಪೂರ್ವದ ಭಾರತದ ಭೂಪಟ ಇದಕ್ಕೆ ಅವಶ್ಯಕತೆ ಆಗಿರುತ್ತೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಸೇರಿಬಿಟ್ಟು ಇವರು ಎರಡರಲ್ಲೂ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಆದ್ದರಿಂದ ಸ್ವತಂತ್ರ ಪೂರ್ವದ ಭಾರತದ ಭೂಪಟ ಬೇಕಾಗುತ್ತೆ. ಈ ಭಾರತದ ಭೂಪಟವನ್ನು ತಗೊಂಡ್ರೆ ಮೌರ್ಯ ಸಾಮ್ರಾಜ್ಯದ ಅರ್ಧ ಸಾಮ್ರಾಜ್ಯ ಮಾತ್ರ ಬರುತ್ತೆ ನಮ್ಮಲ್ಲಿ. ಸೊ ಹಾಗಾಗಿ ಸ್ವತಂತ್ರ ಪೂರ್ವದ ಭಾರತದ ಭೂಪಟವನ್ನು ಬಳಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳಲ್ಲಿ ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸವನ್ನು ಕರೆದುಕೊಂಡು ಹೋಗಲು ಬಯಸುತ್ತೀರಿ ಅಂತ ಕೇಳಿದ್ದಾರೆ. ಓಕೆ, ಯಾಣಕ್ಕೆ ನಾವು ಹೋಗ್ಬೋದು. ಯಾಣಕ್ಕೆ ಹೋದ್ರೆ ಅಲ್ಲಿ ನಮಗೇನು ಅಲ್ಲಿ ಏನು ಮಾಹಿತಿ ಸಿಗುತ್ತೆ? ಅಲ್ಲಿ ಬೀಚಲ್ಲಿ ಆಟ ಆಡಿ ಬರ್ಬೋದು ಅಷ್ಟೇ, ಬೇರೆ ಏನೂ ಸಿಗೋದಿಲ್ಲ. ಮಂಗಳೂರು ಬೀಚ್, ಅಲ್ಲಿಯೂ ಕೂಡ ನಾವು ಬೀಚಲ್ಲಿ ಹೋಗಿ ಬರ್ಬೋದು. ಹಟ್ಟಿ ಚಿನ್ನದ ಗಣಿಯನ್ನು ನೋಡ್ಬೋದು. ನಾವು ಚಿನ್ನದ ಗಣಿ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ಬಟ್ ಹಂಪಿನೇ ಯಾಕೆ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಕೇಳಿದಾಗ, ಹಂಪಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ಸ್ಥಳ ಆಗಿರುತ್ತೆ. ಹಾಗೆ ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಕೂಡ ಆಗಿರುತ್ತೆ. ಹಂಪಿಗೆ ಭೇಟಿ ಕೊಟ್ಟರೆ ನಾವು ಇಷ್ಟೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಹಂಪಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗೋದಕ್ಕೆ ಬಯಸ್ತಾರೆ ಇತಿಹಾಸ ಶಿಕ್ಷಕರು. ಓಕೆ, ನೆಕ್ಸ್ಟು, ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಈ ಒಂದೇ ಒಂದು ಕ್ವಶನ್ ಪೇಪರಲ್ಲಿ ಇದು 3rd ಕ್ವಶನ್ ಆಗುತ್ತೆ ಈ ರೀತಿಯಾಗಿ. ಫಸ್ಟ್ ಕ್ವಶನ್ ಯಾವುದಕ್ಕೆ ಬಂತು? ತಿಳುವಳಿಕೆ ಬಂತು. ತಿಳುವಳಿಕೆ. ಸೆಕೆಂಡ್ ಕ್ವಶನ್ನು ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಬಂತು. ಈಗ 3rd ಕ್ವಶನ್ ಇವರು ಕ್ವಶನಲ್ಲೇ ಕೊಟ್ಟಿದ್ದಾರೆ. ಯಾವುದು? ವಿದ್ಯಾರ್ಥಿಗಳಲ್ಲಿ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಬೇಕಾದ್ರೆ ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕ ಆಗುತ್ತೆ ಅಂತ ಅವರೇ ಕ್ವಶನ್ ಕೇಳಿಬಿಟ್ಟು ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಯಾವೊಂದು ಆನ್ಸರ್ ಕರೆಕ್ಟ್ ಆಗುತ್ತೆ? ಕಳಿಂಗ ಮಹಾಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಪರಿಣಾಮವನ್ನು ತಿಳಿಸಿ ಅಂತ ಕೇಳಿದಾಗ ಅದೇನಾಗುತ್ತೆ? ಜ್ಞಾನ ಆಗುತ್ತೆ. ಇಲ್ಲ, ತಿಳುವಳಿಕೆ ಆಗುತ್ತೆ. ಸಾರಿ, ಜ್ಞಾನ ಅಲ್ಲ, ತಿಳುವಳಿಕೆ ಆಗುತ್ತೆ. ಕಳಿಂಗ ಮಹಾಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಅಂತ ಕೇಳಿದಾಗ ಇದು ಅನ್ವಯ. ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ ಅಂತ ಕೇಳಿದಾಗ ತಿಳುವಳಿಕೆ. ಕಳಿಂಗ ಮಹಾಯುದ್ಧ ಯಾರ ಮಧ್ಯೆ ನಡೆಯಿತು ಅಂತ ಕೇಳಿದಾಗ ಆನ್ಸರ್ ಮಾಡ್ತಾರಲ್ಲ ವಿದ್ಯಾರ್ಥಿ, ಅದು ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ. ಹಾಗೆ ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು ಅಂತ ಕೇಳಿದಾಗ ಇದು ಕೂಡ ಜ್ಞಾನ. ನೋಡಿ, ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಒಂದು ನಿಮಿಷ ನೋಡಿ, ಇದು ಯಾವುದಕ್ಕೆ ಸಂಬಂಧಪಡುತ್ತೆ? ಜ್ಞಾನ. ಓಕೆ, ಇದು ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ ಅಂತ ಕೇಳಿದಾಗ ಇದು ತಿಳುವಳಿಕೆ ಆಗುತ್ತೆ. ಒಂದು ನಿಮಿಷ. ಸಾರಿ, ಇದು ಕರೆಕ್ಟಾಗಿ ಬರೆಯೋದಕ್ಕೆ ಬರ್ತಾ ಇಲ್ಲ. ಓಕೆ, ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ ಅಂತ ಬಂದಾಗ ತಿಳುವಳಿಕೆ ಬರುತ್ತೆ. ಕಳಿಂಗ ಮಹಾಯುದ್ಧ ಯಾರ ಮಧ್ಯೆ ನಡೀತು, ಎಷ್ಟರಲ್ಲಿ ನಡೀತು, ಎಲ್ಲಿ ನಡೀತು ಅಂತ ಕೇಳಿದಾಗ ಜ್ಞಾನ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಪರಿಣಾಮಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದಾಗ ಇದು ಅನ್ವಯ ಬರುತ್ತೆ. ಯಾಕಂದರೆ ವಿಶ್ಲೇಷಣೆ ಕೊಡಬೇಕಲ್ಲ, ಈ ಪರಿಣಾಮಗಳು ಈ ರೀತಿಯಾಗಿದ್ದು
ಅದಕ್ಕೆ ಹೌದು ಪರಿಣಾಮ. ಫಾರ್ ಎಕ್ಸಾಂಪಲ್ ಒಂದನ್ನು ಇಟ್ಕೊಳ್ರಿ, ಕಳಿಂಗ ಮಹಾಯುದ್ಧದಿಂದ ಪರಿಣಾಮ ಏನಾಯಿತು, ಅಶೋಕ ಏನು ಮಾಡ್ದ, ಇನ್ನು ಮುಂದೆ ಈ ರೀತಿಯಾದ ಯಾವುದೇ ಯುದ್ಧ ಮಾಡೋದಿಲ್ಲ ನಾನು ಅಂತ ಯುದ್ಧವನ್ನು ಕೈಗೊಳ್ಳೋದು ನಿಲ್ಲಿಸ್ಬಿಡ್ತಾರೆ. ಅದನ್ನು ಎದಕ್ಕೆ ನಿಲ್ಲಿಸಿದ್ರು, ಅದರಿಂದ ತುಂಬಾನೇ ಸಾವು ನೋವಾಯಿತು, ಅದರಿಂದ ಅಶೋಕನಿಗೆ ಮನ ಪರಿವರ್ತನೆ ಆಯಿತು, ಈ ರೀತಿಯಾಗಿ ಎಲ್ಲ ವಿಶ್ಲೇಷಣೆ ಕೊಡ್ತಾನಲ್ಲ ಅದು ಅನ್ವಯ ಆಗುತ್ತೆ. ಅದೇ ಕೌಶಲ್ಯ ಅಂತ ಬಂದಾಗ ಅನ್ವಯ ಅಂದ್ರೇನು, ಈ ಅಶೋಕ ಸಾಮ್ರಾಜ್ಯದ ನಕ್ಷೆಯನ್ನು ರಚಿಸಿ ಅಂತ ಕೇಳಿದಾಗ ಆ ಒಂದು ವಿದ್ಯಾರ್ಥಿಯ ನಕ್ಷೆಯನ್ನು ರಚನೆ ಮಾಡ್ತಾನಲ್ಲ ಅದು ಕೌಶಲ್ಯಕ್ಕೆ ಸಂಬಂಧಪಡುತ್ತೆ. ಸಾರಿ, ಅನ್ವಯ ಅಲ್ಲ, ಕೌಶಲ್ಯ. ಕೌಶಲ್ಯ ಅಂದರೆ ಆ ಒಂದು ನಕ್ಷೆಯನ್ನು ಆತನ ಏನೋ ಮೈಂಡಲ್ಲಿ ಮೂಡಿಸ್ಕೊಂಡು ಆತ ಏನೋ ರಚನೆ ಮಾಡ್ತಾನಲ್ಲ ಅಥವಾ ಆ ಒಂದು ಮ್ಯಾಪನ್ನು ಬಿಡಿಸ್ತಾನಲ್ಲ ಅದು ಕೌಶಲ್ಯಕ್ಕೆ ಸಂಬಂಧಪಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು. ಸಮಾಜ ವಿಜ್ಞಾನ ತರಗತಿಯಲ್ಲಿ ಮೌಲ್ಯಮಾಪನ ಯಾವ ರೀತಿಯಾಗಿ ನಡಿಬೇಕು ಅಂತ ಕೇಳಿದ್ದಾರೆ. ಸಾಮರ್ಥ್ಯ ಆಧಾರಿತವಾಗಿ ಮೌಲ್ಯಮಾಪನ ನಡಿಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಓಕೆ, ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಫಸ್ಟಿಗೆ ಅಂಕಗಳನ್ನು ಕೊಡ್ತಾ ಇದ್ರು, ಆ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ತಗೊಂಡು ಬಂದರು. ಅದು ಯಾವ ಒಂದು ಕಾರ್ಯಕ್ರಮದ ಮೂಲಕ ತಂದರು ಅಂತ ಕೇಳಿದ್ದಾರೆ. ನೋಡಿ, ಆನ್ಸರ್ ಸೆಮಿಸ್ಟರ್ ಪದ್ಧತಿ. ಸೆಮಿಸ್ಟರ್ ಪದ್ಧತಿ ಮೂಲಕ ಒಂದು ಮೌಲ್ಯಮಾಪನವನ್ನು ಮಾಡ್ತಾರೆ ಇವಾಗ. ಓಕೆ, ಅಂಕಗಳು ಕೊಡೋದಿಲ್ಲ, ಸೆಮಿಸ್ಟರ್ ಪದ್ಧತಿ ಮೂಲಕನೇ ಪಾಸ್ ಮಾಡ್ಕೊತ ಹೋಗ್ತಾರೆ. ಓಕೆ, ನೆಕ್ಸ್ಟು 2015ರ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಬರುತ್ತೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ತೆಲಂಗಾಣ TETನಲ್ಲಿ ಏನು ಸೈಕಾಲಜಿ ಕ್ವಶನ್ಸ್ ಕೇಳಿದಾರಲ್ಲ ಅದು ಕೂಡ ವಿಡಿಯೋ ಮಾಡಿದ್ದೀವಿ. ಸೊ ಅದನ್ನು ಕೂಡ ನೋಡಿ, ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಹಾಗೆ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಇದೇ ಕಂಟಿನ್ಯೂ ಕ್ಲಾಸ್ ಮಾಡೋಣ. ಓಕೆ.